ಸೊ, ಯಾವ ವಿಚಾರವನ್ನ ಮುಚ್ಚಿಡ್ತಾ ಇದ್ದಾರೆ? ಯಾಕೆ ಮುಚ್ಚಿಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆ. ಕ್ವೀನ್ ಆಫ್ ವೈನ್ಸ್ ಬಂದಿರೋದ್ರಿಂದ ದೇರ್ ಮಸ್ಟ್ ಬಿ ಅ ಥರ್ಡ್ ಪಾರ್ಟಿ ಅಥವಾ ಮದರ್ ಇಶ್ಯೂಸ್ ಇರಬಹುದು. ಥರ್ಡ್ ಪಾರ್ಟಿಗೋಸ್ಕರ ಇಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಏನನ್ನು ಹೇಳ್ತಾ ಇಲ್ಲ. ಕೆಲವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದೆ, ಕೆಲವ್ರಿಗೆ ಮದರ್ ಇಶ್ಯೂಸ್ ಇದೆ. ಇನ್ನು ಕೆಲವ್ರಿಗೆ ಏನಿದೆ ಅಂತ ಅಂದ್ರೆ ಕೆರಿಯರಲ್ಲಿ ಸಮ್ವೇರ್ ನೀವು ಅವರ ಲೈಫಿಗೆ ಥರ್ಡ್ ಪಾರ್ಟಿ, ಅವರು ಮತ್ತೆ ಅವರ ಕೆರಿಯರ್ ಮಧ್ಯೆ ನೀವು ಅವರು ಒಂದು ಥರ್ಡ್ ಪಾರ್ಟಿ ಅನ್ನೋ ಒಂದು ಮನಸ್ಥಿತಿ ಆ ವ್ಯಕ್ತಿಗೆ ಬರ್ತಾ ಇದೆ. ಹಾಗಾಗಿ ಆ ವ್ಯಕ್ತಿ ನಿಮ್ಮಿಂದ ಏನನ್ನು ಹೇಳ್ಕೊಳ್ತಾ ಇಲ್ಲ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ನನಗೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದ್ರಿಂದ ಮದರ್ ಇಶ್ಯೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಅವ್ರ ತಾಯಿ ಬಗ್ಗೆ, ಅವರ ಒಂದು ಫ್ಯಾಮಿಲಿ ಬಗ್ಗೆ ಏನನ್ನು ಡೀಟೇಲ್ ಇನ್ ಡೆಪ್ತ್ ಆಗಿ ಏನನ್ನು ಹೇಳ್ಕೊಳ್ತಾ ಇಲ್ಲ. ಬಹುಶಃ ನೀವು ಅವ್ರಿಗೆ ಕಮಿಟ್ಮೆಂಟ್ನ ಕೇಳ್ತಾ ಇದ್ದೀರಾ ಅಥವಾ ಫ್ಯಾಮಿಲಿನ ಮೀಟ್ ಮಾಡಿಸು ಕರ್ಕೊಂಡು ಹೋಗು ಅಂತೆಲ್ಲ ಅನ್ಕೊಳ್ತಾ ಇದ್ದೀರಾ. ಬಟ್ ಆ ವ್ಯಕ್ತಿ ರೆಡಿ ಇಲ್ಲ. ಜಸ್ಟ್ ಬಿಕಾಸ್ ಅವರು ಒಬ್ರ ಅಂಡರ್ ಅಲ್ಲಿದ್ದಾರೆ, ಡಿಪೆಂಡ್ ಆಗಿದ್ದಾರೆ, ಫ್ರೀಡಮ್ ಇಲ್ಲ ಈ ವ್ಯಕ್ತಿಗೆ, ಸಿಕ್ಕಾಕೊಂಡಿದ್ದಾರೆ ಅಂತ. ಅಂಡ್ ಯಾಕೆ ಹೇಳ್ಕೊಳ್ತಾ ಇಲ್ಲ ಅನ್ನೋದಕ್ಕೂ ಕಾರಣ ಈ ತರ ಎಲ್ಲ ಹೇಳ್ಬಿಟ್ರೆ, ಇರೋ ವಾಸ್ತವನ ನಿಮ್ ಮುಂದೆ ಹೇಳಿದ್ರೆ ನೀವ್ ಎಲ್ಲಿ ಅವರನ್ನ ಮೋಸ ಮಾಡ್ತಿದ್ದೀರಾ ಅಂತ ನೀವು ಅನ್ಕೊಳ್ತೀರಾ. ನೀವೆಲ್ಲಿ ನನ್ನ ಚೀಟರ್ ಅಂತ ನನ್ನ ಪರ್ಸನ್ ಲೇಬಲ್ ಕೊಡ್ತಾರೆ, ನನ್ನ ಜಡ್ಜ್ ಮಾಡ್ತಾರೆ. ಬಿಕಾಸ್ ನನಗೆ ಚೀಟಿಂಗ್ ಮಾಡೋ ಉದ್ದೇಶ ಇಲ್ಲ. ಥರ್ಡ್ ಪಾರ್ಟಿ ನನ್ನ ಲೈಫಲ್ಲಿ ಇದ್ದಾರೆ. ಬಟ್ ಆ ಒಂದು ವ್ಯಕ್ತಿ ಮೇಲೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅಥವಾ ಮದರ್ ಇಶ್ಯೂಸ್ ಇದೆ. ಬಟ್ ನನ್ನ ಫ್ಯಾಮಿಲಿ ವಿರುದ್ಧವಾಗಿ ನನಗೆ ಮಾತಾಡೋಕೆ ಆಗ್ತಾ ಇಲ್ಲ. ಬಟ್ ಇದನ್ನೆಲ್ಲ ನನ್ನ ಪರ್ಸನ್ಗೆ ಅರ್ಥ ಮಾಡಿಸೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನನಗೆ ಧೈರ್ಯ ಸಾಕಾಗ್ತಾ ಇಲ್ಲ. ಎಲ್ಲಿ ಬಿಟ್ಟು ಹೋಗ್ಬಿಟ್ರೆ, ಎಲ್ಲಿ ನಾನು ಮೋಸ ಮಾಡಿದ್ದೀನಿ ಅಂತ ಅನ್ಕೊಂಡ್ಬಿಟ್ರೆ, ನನಗೆ ಸಪೋರ್ಟ್ ಆಗಿ ನಿಂತ್ಕೊಳ್ದೇ ಇದ್ರೆ ಏನ್ ಮಾಡೋದು? ಸೊ ಈ ತರದೆಲ್ಲ ಯೋಚನೆಗಳು ಈ ವ್ಯಕ್ತಿಗೆ ಬರ್ತಾ ಇದೆ.